ನಮಸ್ತೆ ಆಲ್, ಎಲ್ಲರಿಗೂ ನಮಸ್ಕಾರ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಲಾಸ್. Dear students, in last class we discussed about the Rajya Sabha. In today's class I am going to start powers and functions of Rajya Sabha. In today's class I am going to start powers and functions of Rajya Sabha. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ರಾಜ್ಯಸಭೆಯ ರಚನೆ, ರಾಜ್ಯಸಭೆಯ ಚುನಾವಣೆ, ಅರ್ಹತೆಗಳು, ಅಧಿಕಾರಾವಧಿ ಹಾಗೂ ಸಭಾಪತಿಗಳು ಮತ್ತು ಉಪಸಭಾಪತಿಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಮತ್ತು ಅಧಿವೇಶನಗಳ ಬಗ್ಗೆನೂ ಮತ್ತು ಸೌಲಭ್ಯಗಳು ಮತ್ತು ವಿನಾಯಿತಿಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು, ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಶಾಸನೀಯ ಅಧಿಕಾರಗಳು, ಲೆಗಿಸ್ಲೇಟಿವ್ ಪವರ್ಸ್. ಎರಡನೆಯದು ಹಣಕಾಸಿನ ಅಧಿಕಾರಗಳು. ಮೂರನೆಯದು ಕಾರ್ಯಾಂಗೀಯ ಅಧಿಕಾರಗಳು. ನಾಲ್ಕನೆಯದು ನ್ಯಾಯಿಕ ಕಾರ್ಯಗಳು. ಐದನೆಯದು ಚುನಾವಣೆಯ ಕಾರ್ಯಗಳು. ಆರನೆಯದು ಸಂವಿಧಾನಾತ್ಮಕ ತಿದ್ದುಪಡಿಯ ಕಾರ್ಯಗಳು. 7 ರಾಜ್ಯಸಭೆಯ ವಿಶೇಷ ಅಧಿಕಾರಗಳು. ಹೀಗೆ ಇವುಗಳನ್ನು ನಾವು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಅಧ್ಯಯನ ಮಾಡ್ಬೋದು. ಡಿಯರ್ ಸ್ಟೂಡೆಂಟ್, powers and functions of Rajya Sabha. First one, legislative powers, financial powers, executive powers, constitutional functions, special powers, and judicial powers and functions, electoral powers and functions. ಸೊ ಹೀಗೆ 7 ರೀತಿಯ ಅಧಿಕಾರ ಮತ್ತು ಕಾರ್ಯಗಳನ್ನು, 7 ಪವರ್ಸ್ ಆ್ಯಂಡ್ ಫಂಕ್ಷನ್ಸನ್ನು ನಾವು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ತಿಳಿದುಕೊಳ್ಳಬಹುದು. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಶಾಸನೀಯ ಅಧಿಕಾರಗಳು. ಶಾಸನೀಯ ಅಧಿಕಾರಗಳು, ಲೆಗಿಸ್ಲೇಟಿವ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಲೆಗಿಸ್ಲೇಟಿವ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ರಾಜ್ಯಸಭಾ along with Lok Sabha performs legislative functions. All bills other than money bills can originate in Rajya Sabha, and no bills can become a law unless it is also passed by the Rajya Sabha. In case
In case of disagreement between the two houses on any ordinary bill, a joint session of both the houses of parliament may be convinced by the president. The bill is the bill is generally passed in favor of Lok Sabha because the membership of Lok Sabha is merely double the strength of Rajya Sabha. The Rajya Sabha can delay the passage of a non-many bills for a maximum period of 6 months only. This joint sitting is presided over by the Speaker of the Lok Sabha. If the bills is passed in the joint sitting, it is sent to the President for a signature. But if the deadlock is not resolved, the bill is deemed to have been killed. ವಿದ್ಯಾರ್ಥಿಗಳೇ, ಇಲ್ಲಿ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡೋದಾದರೆ, ರಾಜ್ಯಸಭೆಯು ಲೋಕಸಭೆಯಂತೆಯೇ ಕೇಂದ್ರ ಪಟ್ಟಿಯಲ್ಲಿರುವ ವಿದೇಶಾಂಗ ನೀತಿ, ರಕ್ಷಣೆ, ಅಂಚೆ ಮತ್ತು ತಂತಿ, ಹಣಕಾಸು, ರೈಲ್ವೆ ಮುಂತಾದ ರಾಷ್ಟ್ರೀಯ ಮಹತ್ವ ಪಡೆದ 100 ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನಗಳನ್ನು ರೂಪಿಸುವ ಅಧಿಕಾರವನ್ನು ಹೊಂದಿದೆ. ರಾಜ್ಯಸಭೆಯು ಲೋಕಸಭೆಗಿಂತ ಕಡಿಮೆ ಶಾಸನೀಯ ಅಧಿಕಾರಗಳನ್ನು ಪಡೆದುಕೊಂಡಿದೆ. ಒಂದು ಮಸೂದೆಗೆ ಸಂಸತ್ತಿನ ಉಭಯ ಸದನಗಳ ಒಪ್ಪಿಗೆ ಅತ್ಯಗತ್ಯ. ಸಾಮಾನ್ಯ ಮಸೂದೆಯನ್ನು ಸಂಸತ್ತಿನ ಯಾವ ಸದನದಲ್ಲಾದರೂ ಮಂಡಿಸಬಹುದು. ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟ ಮಸೂದೆಯನ್ನು ರಾಜ್ಯಸಭೆಯ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ರಾಜ್ಯಸಭೆಯು ಅಂತಹ ಮಸೂದೆಯನ್ನು ಅನುಮೋದಿಸಬಹುದು ಅಥವಾ ತಿದ್ದುಪಡಿಯನ್ನು ಸೂಚಿಸಿ ಲೋಕಸಭೆಗೆ ಹಿಂತಿರುಗಿಸಬಹುದು ಅಥವಾ ತಿರಸ್ಕರಿಸಲೂಬಹುದು ಅಥವಾ 6 ತಿಂಗಳ ಕಾಲ ತಡೆ ಹಿಡಿಯಬಹುದು. ರಾಜ್ಯಸಭೆಯು ಅನುಮೋದಿಸಿದರೆ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗೆ ಕಳುಹಿಸಲಾಗುತ್ತದೆ. ಒಂದು ವೇಳೆ ರಾಜ್ಯಸಭೆಯು ಮಸೂದೆಯನ್ನು ತಿರಸ್ಕರಿಸಿದರೆ ಅಥವಾ 6 ತಿಂಗಳ ಕಾಲ ತಡೆ ಹಿಡಿದರೆ ಲೋಕಸಭೆ ಹಾಗೂ ರಾಜ್ಯಸಭೆಗಳ ನಡುವೆ ಸಂವಿಧಾನಾತ್ಮಕ ಬಿಕ್ಕಟ್ಟು ಉದ್ಭವಿಸುತ್ತದೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು 108ನೇ ವಿಧಿಯ ಅನ್ವಯ ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆ ಕರೆಯುವುದರ ಮೂಲಕ ಬಿಕ್ಕಟ್ಟನ್ನು ಇತ್ಯರ್ಥಪಡಿಸುತ್ತಾರೆ. ಜಂಟಿ ಸಭೆಯಲ್ಲಿ ವಿವಾದಾತ್ಮಕ ಮಸೂದೆಯನ್ನು ಮತಕ್ಕೆ ಹಾಕಲಾಗುತ್ತದೆ. ರಾಜ್ಯಸಭೆಗಿಂತ ಲೋಕಸಭೆ ಹೆಚ್ಚಿನ ಸದಸ್ಯರನ್ನು ಹೊಂದಿರುವುದರಿಂದ ಮಸೂದೆಯ ಹಣೆಬರಹವು ಲೋಕಸಭೆ ನಿರ್ಧರಿಸಿದಂತೆ ಆಗುತ್ತದೆ. ರಾಜ್ಯಸಭೆಯು ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟ ಕಾಯ್ದೆಯಾಗದಂತೆ ನಿರ್ಬಂಧಿಸುವ ಮಸೂದೆಯನ್ನು 6 ತಿಂಗಳ ಕಾಲ ತಡೆ ಹಿಡಿಯಬಹುದೇ
ಲೋಕಸಭೆಗಿಂತ ಅದನ್ನು ರಾಜ್ಯಸಭೆ ಕಡಿಮೆ ಶಾಸನೀಯ ಅಧಿಕಾರಗಳನ್ನು ಹೊಂದಿದೆ ಎಂದು ತಿಳಿದು ಬರುತ್ತದೆ. ಇನ್ನು ಎರಡನೇ ಒಂದು ಅಧಿಕಾರ ಎಲೆಕ್ಷನ್ ಮೆಥಡ್. ಎಲೆಕ್ಟ್ರಲ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಅಥವಾ ಚುನಾವಣಾ ಕಾರ್ಯಗಳು ಅಂಥೇಳಿ ಕರೀತಕ್ಕಂಥದ್ದು. ಎಲೆಕ್ಟ್ರಲ್ ಪವರ್ಸ್ ಅಂಡ್ ಫಂಕ್ಷನ್ಸ್, ಎಲೆಕ್ಷನ್ ಮೆಥಡ್ ಅಂತೇಳಿ ಎಲೆಕ್ಟಿವ್ ಮೆಥಡ್, ಎಲೆಕ್ಟಿವ್ ಪವರ್ಸ್ ಅಥವಾ ಎಲೆಕ್ಟ್ರಲ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಅಂತೇಳಿ ಕರೀತಕ್ಕಂಥದ್ದು. ಸೊ ಇಲ್ಲಿ ಎಲೆಕ್ಟಿವ್ ಪವರ್ಸಲ್ಲಿ ದಿ ರಾಜ್ಯಸಭಾ ಆಸ್ ಸಮ್ electoral powers also. The elected members of the Rajya Sabha along with the elected members of the Lok Sabha and all the state legislative assemblies together elect the President of India. The members of the Rajya Sabha, Lok Sabha together elect the Vice President of India. Members of the Rajya Sabha also elect a deputy chairman from amongst themselves. The Rajya Sabha also exercises some control over the executive powers. The minister is appointed from both the houses. They can also move resolution and impress the government to follow a particular policy. However, Rajya Sabha cannot pass a vote of no confidence motion against the government. ಇಲ್ಲಿ ಚುನಾವಣಾ ಕಾರ್ಯಗಳಿಗೆ ನಾವು ನೋಡೋದಾದರೆ ರಾಜ್ಯಸಭಾ ಸದಸ್ಯರು ರಾಷ್ಟ್ರಾಧ್ಯಕ್ಷರು ಮತ್ತು ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಗಳಲ್ಲಿ ಭಾಗವಹಿಸ್ತಾರೆ. ರಾಜ್ಯಸಭಾ ಸದಸ್ಯರು ತಮ್ಮ ಉಪಸಭಾಪತಿಗಳನ್ನು ಚುನಾಯಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರು ಉಪರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಉಭಯ ಸದನಗಳು ಹಾಗೂ ರಾಜ್ಯ ಶಾಸನ ಸಭೆಗಳ ಚುನಾವಣೆಗಳನ್ನು ನಿಯಂತ್ರಿಸಲು ಕಾಯ್ದೆಗಳನ್ನು ರೂಪಿಸುವ ಅಧಿಕಾರ ರಾಜ್ಯಸಭೆಗೆ ಇದೆ. ಉದಾಹರಣೆಗೆ ರಾಷ್ಟ್ರಾಧ್ಯಕ್ಷರು ಮತ್ತು ಉಪರಾಷ್ಟ್ರಾಧ್ಯಕ್ಷರ ಚುನಾವಣಾ ಕಾಯ್ದೆ 1952ರಲ್ಲಿ ಆಗಿರ್ತಕ್ಕಂಥದ್ದು. ಇದು ಜನಪ್ರತಿನಿಧಿ ಕಾಯ್ದೆ 1950. ಈ ಜನಪ್ರತಿನಿಧಿ ಕಾಯ್ದೆಗಳನ್ನು ಸಂಸತ್ತು ರೂಪಿಸಿರುವುದನ್ನು ನಾವು ಗಮನಿಸಬಹುದು. ಇನ್ನು ಫಿನಾನ್ಸಿಯಲ್ ಪವರ್. ಸೊ ಈ ಹಣಕಾಸಿನ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ನಾವು ನೋಡೋದಾದರೆ ಫೈನಾನ್ಸಿಯಲ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ರಾಜ್ಯಸಭಾ in the financial sphere, the Rajya Sabha is a weak house. A money bill cannot be introduced in the Rajya Sabha. It can be initiated only in the Lok Sabha. A money bill passed by the Lok Sabha comes before the Rajya Sabha for its consideration. However, if within a period of 14 days the Rajya Sabha
fails to pass the bill is taken to have been passed by the parliament, irrespective of the fact whether the Rajya Sabha has passed it or not. If the Rajya Sabha propose some amendment and the bill is returned to the Lok Sabha, it depends upon the Lok Sabha to accept or reject the proposed amendments. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡೋದಾದರೆ, ರಾಜ್ಯಸಭೆಯು ರಾಷ್ಟ್ರದ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಲೋಕಸಭೆಗಿಂತ ಕಡಿಮೆ ಅಧಿಕಾರಗಳನ್ನು ಹೊಂದಿದೆ. ಸಂವಿಧಾನದ ಪ್ರಕಾರ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲೇ ಮಂಡಿಸಬೇಕು. ಲೋಕಸಭೆಯು ಅನುಮೋದನೆ ನೀಡಿದ ನಂತರ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ರಾಜ್ಯಸಭೆಯು ಮಸೂದೆಯನ್ನು ಸ್ವೀಕರಿಸಿದ 14 ದಿನಗಳ ಒಳಗಾಗಿ ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿ ಇಲ್ಲದೆ ತನ್ನ ಒಪ್ಪಿಗೆಯೊಂದಿಗೆ ಲೋಕಸಭೆಗೆ ಹಿಂದಿರುಗಿಸಬೇಕು. ರಾಜ್ಯಸಭೆ ಸೂಚಿಸಿದ ತಿದ್ದುಪಡಿಗೆ ಲೋಕಸಭೆ ಸಮ್ಮತಿಸಬಹುದು ಅಥವಾ ತಿರಸ್ಕರಿಸಬಹುದು. ನಂತರ ಲೋಕಸಭಾ ಅಧ್ಯಕ್ಷರು ಉಭಯ ಸದನಗಳು ಸ್ವೀಕರಿಸಿದವೆಂದು ಘೋಷಿಸಿ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಳುಹಿಸುತ್ತಾರೆ. ಒಂದು ವೇಳೆ ರಾಜ್ಯಸಭೆಯು 14 ದಿನಗಳ ಒಳಗೆ ತನ್ನ ಶಿಫಾರಸುಗಳೊಂದಿಗೆ ಹಣಕಾಸು ಮಸೂದೆಯನ್ನು ಲೋಕಸಭೆಗೆ ಹಿಂತಿರುಗಿಸದಿದ್ದರೆ, ಆಗಲೂ ಸಹ ಸಭಾಧ್ಯಕ್ಷರು ಉಭಯ ಸದನಗಳು ಸ್ವೀಕರಿಸಿದವು ಎಂದು ಘೋಷಿಸಿ ರಾಷ್ಟ್ರಾಧ್ಯಕ್ಷರ ಸಹಿಗಾಗಿ ಕಳುಹಿಸುತ್ತಾರೆ. ಇದರಿಂದ ರಾಜ್ಯಸಭೆಯು ಹಣಕಾಸು ಮಸೂದೆಯನ್ನು 14 ದಿನಗಳ ಕಾಲ ತಡೆ ಹಿಡಿಯುವುದನ್ನು ಹೊರತುಪಡಿಸಿ ಹಣಕಾಸಿಗೆ ಸಂಬಂಧಿಸಿದ ಇನ್ಯಾವುದೇ ಅಧಿಕಾರವನ್ನು ಹೊಂದಿಲ್ಲ ಎಂಬ ಸಂಗತಿ ಸ್ಪಷ್ಟವಾಗುತ್ತದೆ. ಇದು ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು ನೆಕ್ಸ್ಟ್ ಒನ್, ಜುಡಿಷಿಯಲ್ ಪವರ್ಸ್, ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು. ಜುಡಿಷಿಯಲ್ ಪವರ್ಸ್, the Rajya Sabha acting along with the Lok Sabha can impeach the president on charges of violation of the constitution. The Rajya Sabha can also pass a special address for causing the removal of a judge of the Supreme Court or of any high court. The charges against the vice president can be leveled only in the Rajya Sabha. The Rajya Sabha can pass a resolution for the removal of some high officer like the Attorney General of India, Comptroller and Auditor General and Chief Election Commission. ಇಲ್ಲಿ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡೋದಾದರೆ, ರಾಜ್ಯಸಭೆಯು ಕೆಲವು ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದೆ. ಸಂವಿಧಾನದ ಉಲ್ಲಂಘನೆಯ ಆರೋಪದ ಮೇಲೆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸುವ ಅಧಿಕಾರ ರಾಜ್ಯಸಭೆಗೆ ಇದೆ. ರಾಜ್ಯಸಭೆಯು ಉಪರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸುವ ಅಧಿಕಾರವನ್ನು ಹೊಂದಿದೆ.
ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು, ಮುಖ್ಯ ಚುನಾವಣಾ ಆಯುಕ್ತರು, CAG ಇವರುಗಳನ್ನು ಪದಚ್ಯುತಿಗೊಳಿಸುವಂತೆ ರಾಜ್ಯಸಭೆಗೆ ಶಿಫಾರಸು ಮಾಡಬಹುದು. ಸೊ ಇವರನ್ನು ಪದಚ್ಯುತಿಗೊಳಿಸುವಂತೆ ರಾಜ್ಯಸಭೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸು ಮಾಡಬಹುದು. ರಾಜ್ಯಸಭೆಯು ಹಕ್ಕುಚ್ಯುತಿಗಾಗಿ ತನ್ನ ಸದಸ್ಯರನ್ನು ಹಾಗೂ ಅಪರಿಚಿತರನ್ನು ಶಿಕ್ಷಿಸುವ ಅಧಿಕಾರವನ್ನು ಹೊಂದಿದೆ ಎಂಬುದನ್ನು ನಾವಿಲ್ಲಿ ತಿಳ್ಕೋಬೋದು. ಇನ್ನು ಮುಂದನೆಯದು ನೆಕ್ಸ್ಟ್ ಒನ್, ಇತರೆ ಅಧಿಕಾರ ಮತ್ತು ಕಾರ್ಯಗಳು, ಅದರ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ರಾಜ್ಯಸಭಾ exercises some special powers which are denied to Lok Sabha. Rajya Sabha alone can pass a resolution by its 2/3 majority to shift a subject of state list to the concurrent list or to the union list. Such a resolution empowers the Parliament to make laws on that item of state list even during normal times. Rajya Sabha alone is empowered to create additional All India services with the approval of its members. Rajya Sabha will alone have to approve or disapprove a declaration of emergency when the Lok Sabha stands disallowed. Rajya Sabha can alone initiate charges for the removal of Vice President of India. ಈ ನ್ಯಾಯಿಕ ಅಧಿಕಾರ ಇತರೆ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡೋದಾದರೆ, ರಾಜ್ಯಸಭೆಯು ಕೆಲವೊಂದು ಇತರೆ ಅಧಿಕಾರ ಮತ್ತು ಕಾರ್ಯಗಳನ್ನು ಪ್ರಾಮುಖ್ಯವಾಗಿ ಹೊಂದಿರತಕ್ಕಂಥದ್ದು. ರಾಜ್ಯಸಭೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಹಾಗೂ ಹಣಕಾಸಿನ ತುರ್ತು ಪರಿಸ್ಥಿತಿಗಳ ಘೋಷಣೆಯನ್ನು ಅನುಮೋದಿಸುತ್ತದೆ. ಸಂಬಂಧಪಟ್ಟ ರಾಜ್ಯಗಳ ವಿಧಾನಸಭೆಗಳ ಶಿಫಾರಸಿನ ಮೇರೆಗೆ ರಾಜ್ಯ ವಿಧಾನ ಪರಿಷತ್ತುಗಳನ್ನು ರಚಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ರಾಜ್ಯಸಭೆಗೆ ಇದೆ. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯಗಳನ್ನು ರಚಿಸುವ, ರಾಜ್ಯಗಳ ಗಡಿ ಬದಲಾವಣೆ ಮಾಡುವ, ಹೆಸರು ಬದಲಾಯಿಸುವ ಅಧಿಕಾರ ರಾಜ್ಯಸಭೆಗೆ ಇದೆ. ರಾಜ್ಯಸಭೆಯು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ರಚನೆ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸುವ ಹಾಗೂ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯವನ್ನು ಸ್ಥಾಪಿಸುವ ಅಧಿಕಾರವನ್ನು ಹೊಂದಿದೆ. ರಾಷ್ಟ್ರಾಧ್ಯಕ್ಷರ, ಉಪರಾಷ್ಟ್ರಾಧ್ಯಕ್ಷರ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ವೇತನವನ್ನು ರಾಜ್ಯಸಭೆಯು ನಿರ್ಧರಿಸುತ್ತದೆ. ಸೊ ಹಾಗಾಗಿ ರಾಜ್ಯಸಭೆಯು ತನ್ನದೇ ಆದಂತಹ ಕೆಲವೊಂದು ಅಧಿಕಾರ ಮತ್ತು ಕಾರ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಫ್ರಮ್ ದಿ above analysis, it is clear that as compared to the Lok Sabha, Rajya Sabha is a weak house. However, Rajya Sabha creates an atmosphere where proper debate on any issues is possible. ಸೊ ರಾಜ್ಯಸಭೆಯು ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಇದು ಲೋಕಸಭೆಯಂತೆಯೇ ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ವಿದೇಶಾಂಗ ನೀತಿಯಾಗಿ
ತನ್ನ ಕಾರ್ಯವನ್ನು ವಹಿಸಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದನ್ನು ನಾವು ಸಂಸತ್ತಿನ ಮೇಲ್ಮನೆ ಎಂದು ಕರೆದಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಸಭೆಯು ತನ್ನದೇ ಆದಂತಹ ಒಂದು ವಿಶೇಷ ರೀತಿಯ ಅಧಿಕಾರ ಹಾಗೂ ಕಾರ್ಯಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗೆಯೇ ಲೋಕಸಭೆಗೆ ಇದನ್ನು ಹೋಲಿಸಿದರೆ ರಾಜ್ಯಸಭೆಯ ಆಡಳಿತದ ಮೇಲೆ ಕಡಿಮೆ ನಿಯಂತ್ರಣವನ್ನು ಹೊಂದಿರತಕ್ಕಂಥದ್ದು ಎಂದು ಹೇಳ್ಬೋದು. ಸೊ ರಾಜ್ಯಸಭೆಯ ಸದಸ್ಯರು ಮಂತ್ರಿಗಳಿಂದ ತಮ್ಮ ಖಾತೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳ ಮೂಲಕ ಮಾಹಿತಿಯನ್ನು ಸಹ ಇಲ್ಲಿ ಪಡಿತಕ್ಕಂಥದ್ದು. ಹಾಗಾಗಿ ರಾಜ್ಯಸಭೆಯು ಸರ್ಕಾರದ ನೀತಿ ಹಾಗೂ ಕಾರ್ಯಕ್ರಮಗಳನ್ನು ತೀವ್ರವಾಗಿ ಟೀಕಿಸುವುದರ ಮೂಲಕವೂ ಮಂತ್ರಿಮಂಡಲವನ್ನು ಇಲ್ಲಿ ನಿಯಂತ್ರಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬಹುದು. ಸೊ ಇದಿಷ್ಟು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಸೊ ನಾಳಿನ ಒಂದು ತರಗತಿಯಲ್ಲಿ ಲೋಕಸಭಾ ಅಧ್ಯಕ್ಷರು, ಥ್ಯಾಂಕ್ ಯು, ಸ್ಪೀಕರ್ ಆಫ್ ಲೋಕಸಭಾ, ಸೊ ಇವರ ಬಗ್ಗೆ ನಾಳಿನ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.